ಮಂಡ್ಯದ ಆಲೆಮನೆಯಲ್ಲಿ ಭ್ರೂಣ ಪತ್ತೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲೆಮನೆ ಸೀಸ್ ಮಾಡದಿದ್ದಕ್ಕೆ ಅಧಿಕಾರಿಗಳಿಗೆ ಅಶೋಕ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಅಶೋಕ್ ಯಾಕೆ ಸೀಸ್ ಮಾಡಿಲ್ಲ, ಆಲೆಮನೆಯಲ್ಲಿಯೇ ಇಡೀ ಪ್ರಕರಣ ನಡೆದಿದೆ, ಯಾಕೆ ಆಲೆಮನೆಯನ್ನು ಸೀಸ್ ಮಾಡಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಅಲ್ಲಿನ DHOಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದಂಧೆಗೆ ಬಾಡಿಗೆ ಕೊಟ್ಟಂಥ ಓನರ್ ಮೇಲೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ, ಒಂದು ಕಳ್ಳತನವಾದರೆ ಚಿಕ್ಕ ವಸ್ತುಗಳನ್ನು ಕೂಡ ಸೀಸ್ ಮಾಡ್ತಾರೆ, ಇಲ್ಲಿ ಕೊಲೆಯಾದರೂ ಸುತ್ತ ಟೇಪ್ ಹಾಕ್ತೀರಿ, ಆದರೆ ಇಲ್ಲಿ ಯಾವುದೂ ಕೂಡ ಆಗಿಲ್ಲ ಅಂಥೇಳಿ DHO ವಸೂಲಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಇದು ಮಾಡಿ ಮಾಜಾರಲ್ಲ ಏನು ಬೌಂಡ್ರಿ ಸೀಸ್ ಮಾಡಬೇಕು ಆ ಥರದ್ದು ಏನಿಲ್ಲ. 2,000 ಭ್ರೂಣ ಹತ್ಯೆ ಆಗೈತೆ ಎಲ್ಲ. ಇದು ಏನು ಇಲ್ಲೇ ತಂದು ಟ್ಯಾಬ್ಲೆಟ್ ಕೊಟ್ಟು ಇಲ್ಲೇ ಅಬಾರ್ಷನ್ ಎಲ್ಲ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಇನ್ನೇನು ಮಜಾರ್ ಮಾಡಬೇಕಲ್ಲ, ಸೀಸ್ ಮಾಡಬೇಕು, ಅಯ್ಯೋ ಬೌಂಡ್ರಿಗೆ ಏನಾರ ಮಾರ್ಕಿಂಗ್ ಆಗಿ ಯಾರು ಹೋಗ್ಬಾರ್ದು ಅಂತ ಹೇಳ್ಬೇಕಲ್ಲ, ಏನಿಲ್ಲಲ್ಲ. ಸಲೀಂ ತಗೊಳಪ್ಪ, COD ಅವರೇ ತಾನೇ ಮಾಡ್ತಾರ. ಈಗ ನಾವು ಬಂದಿದ್ದೀರಪ್ಪ ನೋಡಿ, ಗಲಾಟೆ ಆಗಿ ಮಿನಿಸ್ಟ್ರುಗಳೆಲ್ಲ ರಿಪ್ಲೈ ಮಾಡಿ ಅಲ್ಲಿ ಎಲ್ಲ ಆಗೈತೆ. ನಿಮಗೇನು ಪ್ರಜ್ಞೆನೇ ಇಲ್ದಂಗೆ ಇದ್ದೀರಲ್ಲ. ಅವ್ನು DHO ಕಾಸು ಇಸ್ಕೊಟ್ರೆ ಅವ್ನು ಇಸ್ಕೊಂಡು ಹೋಗ್ತಾನೆ, ಅವ್ನು ತಹಸೀಲ್ದಾರ್ ಇಸ್ಕೊಂಡು ಹೋಗ್ತಾರೆ ಅಷ್ಟೇ. ಇನ್ನೇನು ಜನ ಕೇಳ್ತವ್ರು, ನಾನೆಲ್ಲ ಕೇಳಿದ್ದು, ಜನ ಯಾಕೆ ಸೀಸ್ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಂ, ಈ ದೇಶಾದ್ಯಂತ ಈ ವಿಚಾರ ಚರ್ಚೆ ಇದ್ದಾರೆ, ಸಂಸತ್ತಲ್ಲಾಗ್ತದೆ, ವಿಧಾನಸೌಧದಲ್ಲಿ ನಡೀತಾ ಇದೆ. ಬಾಡಿಗೆ ಕೊಟ್ಟೋರ ಮೇಲೂ ಕ್ರಮ ಇಲ್ಲ, ಅಲ್ಲಿ ನಡೀತಾ ಇರೋ ದಂಧೆ ಮಾಡಿದವ್ರ ಮೇಲೂ ಕ್ರಮ ಇಲ್ಲ. ಈಗ ಟೀಮ್ ಬರ್ತಾ ಇದೆ, ನಾನು ಮಾಡಿದ್ಮೇಲೆ ಈಗ ಅಲ್ಲಿಂದ ಟೀಮ್ ಬಂದು ಇವತ್ತು 2 ತಿಂಗಳಾದಮೇಲೆ ಸೀಸ್ ಮಾಡುವಂಥ ಕೆಲಸ. ನಾನು SP ಕರೆಸಿದ್ದೆ, ಈಗ SP ಮತ್ತು DC ಕರೆದಿದ್ದೆ, ಈಗ IB ಕರೆದು ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ ತಿಳುವಳಿಕೆ. ಏನೋ ಒಂದು ಸಣ್ಣ ಕಳ್ತನ ಆದರೆ, ಇಲ್ಲ ಕಳ್ಳ ಮಾಲ್ ತೊಗೊಂಡೋಗಿ ಯಾವುದಾನ ಸೇಟು ಅಂಗಡಿಯಲ್ಲಿ ನೀವು ಇಟ್ಟರೆ, ಸೇಟು ಅಂಗಡಿನ ಸೀಸ್ ಮಾಡ್ತೀರಾ, ವಸೂಲಿ ಮಾಡ್ತೀರಾ, ಅವ್ರ ಹತ್ರ ಕೇಸ್ ಹಾಕ್ತೀರಾ ಅವ್ರ ಮೇಲೆ. ಇಲ್ಲೇನೂ ಇಲ್ಲ. ಕೊಲೆ ಆದಾಗ ಇಡೀ ಏರಿಯಾನ ನೀವು ಟೇಪ್ ಹಾಕಿ ಸೀಸ್ ಮಾಡ್ತೀರಾ, ಮಾರ್ಕಿಂಗ್ ಮಾಡ್ತಾರೆ, ಹೆಂಗಾಗಿದೆ ಏನು ಅನ್ನೋದು ಮಾರ್ಕಿಂಗ್ ಮಾಡ್ತಾರೆ. ಏನೂ ಆಗಿಲ್ಲ ಇಲ್ಲಿ.